ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಅವತ್ತಿನ ವ್ಲಾಗ್ನಲ್ಲಿ ಕಾಲ್ ಚೈನ್ ತರೋಣ ಅಂತ ಹೇಳಿ ಹೋಗಿದ್ದೆ. ಹಾಗೆ ಒಂದು ಫಂಕ್ಷನ್ಗೆ ಹೋಗೋದಿತ್ತು. ಇದನ್ನೆಲ್ಲ ಒಂದು ವ್ಲಾಗ್ ಆಗಿ ಶೇರ್ ಮಾಡೋಣ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತು ಒಂದು ಫಂಕ್ಷನ್ ಇದೆ. ಸೊ ಅಲ್ಲಿಗೆ ಹೋಗಬೇಕು ಆ್ಯಂಡ್ ರೆಡಿ ಆಗಬೇಕು. ಅದಕ್ಕಿಂತ ಮುಂಚೆ ಗಿಫ್ಟ್ ತರೋಣ ಅಂತ ಹೇಳಿ ಹೋಗಿದ್ದೆ. ಸೊ ಏನು ಗಿಫ್ಟ್ ಅನ್ನೋದನ್ನು ಕೂಡ ತೋರಿಸ್ತೀನಿ ಈ ವ್ಲಾಗ್ನಲ್ಲಿ. ಸೊ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಚೈನ್ ತರೋಣ ಅಂತ ಹೇಳಿ ಸ್ಯಾಟರ್ಡೆ ನೈಟ್ ಹೋಗಿದ್ವಿ. ಸೊ ನಾಳೆ ಬೇಕಿದ್ದಿದ್ದು ಅಲ್ವಾ, ಅದಕ್ಕೆ ಇವತ್ತು ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋಗಿದ್ದೆ. ಸೊ ಇದನ್ನು ಸೆಲೆಕ್ಟ್ ಮಾಡಿದ್ದೆ ಆ್ಯಂಡ್ ಚೆನ್ನಾಗಿದೆ ಈ ಡಿಸೈನ್. ಸೊ ಪಾಪು ಕರ್ಕೊಂಡು ಬಂದಿರಲಿಲ್ಲ, ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೇ ಬಂದಿದ್ವಿ. ಬಿಕಾಸ್ ರಾತ್ರಿ ಬಂದಿದ್ವಲ್ವ, ಅವ್ನು ಬೇಡ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಬಿಟ್ಟು ಬಂದಿದ್ವಿ ಅವರ ತಾತ ಜೊತೆ. ಆ್ಯಂಡ್ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಪಾಪುಗೂ ಸ್ವಲ್ಪ ಅವನಿಗೆ ನೆಸೆಸಿಟಿ ಇರೋ ಥಿಂಗ್ಸ್ನ ತೊಗೊಂಡು ಹೋಗಬೇಕು. ಸೊ ಎಲ್ಲ ಒಟ್ಟಿಗೆ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಬಂದೆ. ಬಿಕಾಸ್ ಏನು ತರಬೇಕು ಅಂದರೂ ಸಿಟಿಗೆ ಬರಬೇಕಲ್ಲ, ಅಲ್ಲೇನೂ ಅವೈಲಬಲ್ ಇರೋದಿಲ್ಲ. ಆ್ಯಂಡ್ ಏನಾದರೂ ಬೇಕಿದ್ದರೆ ಆರ್ಡರ್ ಮಾಡ್ಕೊಳ್ಬೇಕು ಆ ರೀತಿ. ಸೊ ಪಾಪುಗೆ ಒಂದು ಫೀಡಿಂಗ್ ಬಾಟಲ್ ಬೇಕಿತ್ತು. ಅವನು ಯಾವ ಥರದ್ದು ತಂದ್ರೂ ಏನಂದರೆ ಹಾಲು ಕೊಟ್ಟಿದ್ದ ತಕ್ಷಣ ಕುಡ್ದಿದ್ದ ತಕ್ಷಣ ಎಸ್ದುಬಿಡ್ತಾನೆ. ಸೊ ಬ್ರೇಕ್ ಮಾಡಿಬಿಡ್ತಾನೆ, ಮೇಲ್ಗಡೆ ಕ್ಯಾಪ್ ಬರುತ್ತಲ್ಲ ಅದನ್ನ. ಸೊ ಚೆನ್ನಾಗಿರೋ ತೊಗೊಳ್ಳೋಣ ಅಂತ ಹೇಳಿ ತಗೊಂಡೆ. ಆ್ಯಂಡ್ ತುರುವೇಕೆರೆಯಲ್ಲಿ ಇನ್ನೂ ಉಡ್ಸ್ಲಮ್ಮನ್ನು ಜಾತ್ರೆಗೆ ಅಂತ ಹಾಕಿದ್ದು ಲೈಟಿಂಗ್ಸ್ ಇನ್ನೂ ತೆಗ್ದಿರಲಿಲ್ಲ. ಸೊ ತುರುವೇಕೆರೆಯಲ್ಲಿ ಇದೊಂದು ಹಬ್ಬಕ್ಕೆ ಆ್ಯಂಡ್ ಗಣೇಶನ ಹಬ್ಬಕ್ಕೆ ಈ ರೀತಿ ತುಂಬ ಗ್ರ್ಯಾಂಡಾಗಿ ಲೈಟಿಂಗ್ಸ್ ಹಾಕಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅದನ್ನು ಕೂಡ ನೋಡ್ಕೊಂಡು ಬಂದ್ವಿ. ಆ್ಯಂಡ್ ನಮ್ಮ ಊರ ಹಬ್ಬದ ದಿನವೇ ಅಲ್ಲೂ ಕೂಡ ಹಬ್ಬ ಇದ್ದಿದ್ದು, ಅದರಿಂದ ಹೋಗೋಕ್ಕಾಗಿರಲಿಲ್ಲ. ಇಲ್ಲ ಅಂದಿದ್ರೆ ಕರ್ಕೊಂಡು ಹೋಗ್ತಿದ್ರು ಮನೆಯಲ್ಲಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಪಪ್ಪಾಯ ಕಟ್ ಮಾಡಿದ್ದೀನಿ. ಬಿಕಾಸ್ ಪಪ್ಪಾಯನ ಖಾಲಿ ಹೊಟ್ಟೆನಲ್ಲಿ ತಿನ್ನಬೇಕು ಅಂತ ಹೇಳಿ. ಆ್ಯಂಡ್ ಪಾಪು ಬಾಟಲ್ನ ನೆನೆ ತಂದಿದ್ನಲ್ಲ ಅದನ್ನೆಲ್ಲ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನೇನಂದರೆ ಅವನು ಎದ್ದೇಳೋಷ್ಟರಲ್ಲಿ ಹಾಲು ಕಾಯಿಸಿಟ್ಟಿರ್ತೀನಿ. ಸೊ ಎಲ್ರಿಗೂ ಪಪ್ಪಾಯ ಕೊಡೋಣ ಅಂತ ಹೇಳಿ ಕಟ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ಬೇಗ ರೆಡಿಯಾಗಿ ನಾನು ಹೇಳಿದ್ನಲ್ಲ ಫಂಕ್ಷನ್ಗೆ ಹೋಗಬೇಕು. ಮನೆ ಹೊರಗಡೆ ಇದ್ದಿದ್ದು ಪಪ್ಪಾಯ ಗಿಡನ ಕಟ್ ಮಾಡ್ತಾಯಿದ್ದೀವಿ. ಬಿಕಾಸ್ ಅಂದರೆ ಪೂರ್ತಿ ಕಟ್ ಮಾಡ್ತಾಯಿಲ್ಲ, ಅದು ಕರೆಂಟ್ ವೈರ್ಸ್ಗೆ ಟಚ್ ಆಗ್ತಿತ್ತು, ಅದರಿಂದ ಕಟ್ ಮಾಡೋಣ ಅಂತ. ನಾನು ಈಗ ಈ ಸ್ಯಾರಿ ಆ್ಯಂಡ್ ಇದೊಂದು ನೆಕ್ ಪೀಸ್ ಹಾಕ್ಕೊಳ್ತೀನಿ ಆ್ಯಂಡ್ ಈ ಬ್ಯಾಂಗಲ್ಸ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ರೆಡಿ ಆಗೋಕ್ಕೆ ಅಂತ ಹೇಳಿ. ಅದಕ್ಕೂ ಮುಂಚೆ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಳ್ಬೇಕು ನಾನು, ಆಮೇಲೆ ರೆಡಿ ಆಗಬೇಕು. ಸೊ ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಬೇಗ ಮಾಡಿದ್ನಲ್ಲ, ಅರ್ಲಿ ಮಾರ್ನಿಂಗ್ ಆಲ್ಮೋಸ್ಟ್ 6 ಅಷ್ಟೇ ಇದ್ದಿದ್ದೀನೋ 6:30. ಹೂಗಳು ಅವಾಗಿನ ಕಿತ್ಕೊಂಡಿದ್ದೆ ಗಿಡದಲ್ಲಿ, ಇನ್ನೂ ಮುಗ್ಗಿದ್ವು. ಸೊ ಅವಿನ್ನೂ ಅರಳೋಕ್ಕೆ ಆಲ್ಮೋಸ್ಟ್ 8:30 ಟೈಮ್ ಬೇಕಿತ್ತು. ಸೊ ನಾನು ಬೇಗ ಕಿತ್ನಲ್ಲ, ಅರಳಿರಲಿಲ್ಲ. ಆ್ಯಂಡ್ ನಮ್ಮ ತೋಟದಲ್ಲೇ ಬಾಳೆಗೊನೆ ಹಣ್ಣಾಗಿತ್ತು, ಅದಾಗದೇ. ಸೊ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ತೊಗೊಂಡೋಗಿ ದೇವಸ್ಥಾನಕ್ಕೆ ಹೋಗಿ ಬಂದೆ. ಆ್ಯಂಡ್ ಇವಾಗ ರೆಡಿ ಆಗಬೇಕು. ಈ ರೀತಿ ಎಲ್ಲಾದರೂ ಹೋಗಬೇಕಾದ್ರೆ ಸ್ನಾನ ಮಾಡಿ ಪೂಜೆ ಮಾಡಿ ಆ್ಯಂಡ್ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಹೊರಟ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್. ಈ ಸ್ಯಾರಿ ತೊಗೊಂಡು ಆಲ್ಮೋಸ್ಟ್ 6 ಮಂತ್ಸ್ ಆಗ್ತಾ ಬಂತು, ಇನ್ನೂ ವೇರ್ ಮಾಡೋಕ್ಕೆ ಅದಕ್ಕೆ ಟೈಮ್ ಆಗಿರಲಿಲ್ಲ. ಇನ್ನೂ ಇದೇ ರೀತಿ ಸುಮಾರು ಡ್ರೆಸ್ಗಳು ಮತ್ತು ಸ್ಯಾರಿಗಳಿದ್ದಾವೆ. ಸೊ ಇವತ್ತು ಇದನ್ನ ಹಾಕ್ಕೊಳ್ಳೋಣ, ಸಿಂಪಲ್ ಆಗಿರುತ್ತೆ ಅಂತ ಹೇಳಿ ಇದು ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದು ನನ್ನ ಫಸ್ಟ್ ಕ್ರೀಪ್ ಸಿಲ್ಕ್, ಇದೇ ಫಸ್ಟ್ ತೊಗೊಂಡಿದ್ದು. ಆ್ಯಂಡ್ ನಾನು ಅಷ್ಟೇನು ಇದ್ರಲ್ಲಿ ಕಲೆಕ್ಷನ್ ತೊಗೊಂಡಿಲ್ಲ. ಬಿಕಾಸ್ ಈ ನಡುವೆ ಸ್ಯಾರೀಸ್ಗಿಂತ ಡ್ರೆಸ್ಸಸ್ ಜಾಸ್ತಿ ತೊಗೊಂಡಿದ್ದು. ಆ್ಯಂಡ್ ಇದನ್ನು ಹಬ್ಬದಲ್ಲಿ ಅಂತ ಹೇಳಿ ತೊಗೊಂಡಿದ್ದೆ ಈ ಸ್ಯಾರಿನ. ಇದಕ್ಕೆ ಬ್ಲೌಸ್ ಬಂದು ಪೂರ್ತಿ ಕವರ್ ಮಾಡಿಸಿದ್ದೆ, ಇಂದ ಬ್ಯಾಕ್ ಏನೋ ಡಿಸೈನ್ ಇಡಿಸಿರಲಿಲ್ಲ. ಅದರಲ್ಲೇ ಬ್ಲೌಸ್ ಪೀಸ್ನಲ್ಲೇ ಒಂದು ಸ್ಟ್ರಿಪ್ಸ್ ಹಾಕ್ಸಿದ್ದೆ ಅಷ್ಟೇ. ಆ್ಯಂಡ್ ಇದು ಈ ಬ್ಯಾಂಗಲ್ ಹಾಕಿದ್ದೀನಿ, ಪರ್ಲ್ ಬ್ಯಾಂಗಲ್, ಬ್ಲೂ ಜೊತೆಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ನಾನು ಊರಲ್ಲಿ ಹಬ್ಬ ನಡೀತಲ್ಲ, ಆ ಊರಲ್ಲಿ ಫಂಕ್ಷನ್ ಇರ್ತಿದ್ದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ, ನಾನು ಪಾಪು ನನ್ನ ಹಸ್ಬೆಂಡ್ 3 ಜನನು. ಪಾಪುನು ಕರ್ಕೊಂಡು ಹೋಗ್ತಾ ಇದ್ದೀವಿ, ಹತ್ರ ಅಲ್ವಾ. ಆ್ಯಂಡ್ ನನಗೇನಂದರೆ ಅವ್ನು ಯಾವ ಫಂಕ್ಷನ್ಸ್ಗೂ ಕರ್ಕೊಂಡು ಹೋಗೋಕೆ ಇಷ್ಟ ಇಲ್ಲ. ಬಿಕಾಸ್ ಎಲ್ಲರೂ ಎತ್ಕೊಳ್ಳೋಕೆ ಬರ್ತಾರೆ ಆ್ಯಂಡ್ ಅವ್ನಿಗೂ ಕೂಡ ಇರಿಟೇಟ್ ಆಗುತ್ತೆ. ಅವ್ನಿಗೇನಂದರೆ ಯಾವ್ದಾದ್ರು ಪ್ಲೇಸಸ್ಗೆ ಕರ್ಕೊಂಡು ಹೋದರೆ ಚೆನ್ನಾಗಿರ್ತಾನೆ. ಈ ರೀತಿ ಎಲ್ಲಾದರೂ ಕರ್ಕೊಂಡು ಬಂದರೆ ಅವ್ನಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ಅದಕ್ಕೆ ಬೇಗ ಹೋಗಿ ಬರೋದಿದ್ರೆ ಕರ್ಕೊಂಡು ಹೋಗ್ತೀನಿ, ಇಲ್ಲಾಂದರೆ ನಾನು ಹೋಗಲ್ಲ ಆ್ಯಂಡ್ ಅವನು ಕೂಡ ಕರ್ಕೊಂಡು ಹೋಗಲ್ಲ, ಆ ಥರ. ಆ್ಯಂಡ್ ಒಂದು ಹೊಸ್ಗೆ ಫಂಕ್ಷನ್ ಇತ್ತು. ಸೊ ಹೋಗಿ ಒಂದು ಸ್ವಲ್ಪ ಹೊತ್ತು ಇದ್ದು ಊಟ ಮುಗಿಸ್ಕೊಂಡು ಬಂದ್ವಿ. ಆ್ಯಂಡ್ ನೆನ್ನೆ ಹೇಳಿದ್ನಲ್ಲ ಗಿಫ್ಟ್ ತರಕ್ಕೆ ಹೋಗಿದೆ ಅಂತ ಹೇಳಿ, ಇಲ್ಲಿಗೇನೆ ತೊಗೊಂಡು ಬಂದಿದ್ದು. ಆ್ಯಂಡ್ ಅವನಂತೂ ಫಸ್ಟ್ ಟೈಮ್ ಅಲ್ವ ಈ ರೀತಿ ಕರ್ಕೊಂಡು ಬಂದಿದ್ದು. ಒಂದು ಕಡೆ ಕೂರ್ತಾನೆ ಇರಲಿಲ್ಲ, ಅಲ್ಲಿ ಇಲ್ಲಿ ಓಡಾಡೋದು, ಚೇರ್ ಮೇಲೆ ಹತ್ತೋದು ಇಳಿಯೋದು. ಆ್ಯಂಡ್ ಬ್ಯಾಗ್ನಲ್ಲಿ ಫೀಡಿಂಗ್ ಬಾಟಲ್ ಇದೆ, ಸೊ ಅದನ್ನು ಕೊಡು ಅಂತ ಹೇಳಿಬಿಟ್ಟು ಅಳ್ತಾ ಇದ್ದ. ಆ್ಯಂಡ್ ತುಂಬ ಬಿಸಿಲಿತ್ತು, ಸೊ ಜಾಸ್ತಿ ಹೊತ್ತಿರಲಿಲ್ಲ. ಬಿಕಾಸ್ ಪಾಪುಗೆ ಹಿಂಸೆ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು 1/2 ಅವರ್ ಇದ್ವಿ ಅಷ್ಟೇ. ಆಮೇಲೆ ಊಟ ಮುಗಿಸ್ಕೊಂಡು ಮನೆಗೆ ಬಂದುಬಿಟ್ಟು. ಬಿಕಾಸ್ ಸಂಜೆ ನಾನು ಅಜ್ಜಿ ಮನೆ ಹತ್ರ ಸ್ವಲ್ಪ ಫಂಕ್ಷನ್ ಇದೆ,
ಫಂಕ್ಷನ್ ಅಂದರೆ ಒಂದು ಊಟ ಇದೆ. ಅಜ್ಜಿ ಅಲ್ಲಿಗೆ ಕರೆದಿದ್ರು ಆ್ಯಂಡ್ ನಾನು ಇಲ್ಲಿಂದ ಹೋದ್ಮೇಲೆ ಅಜ್ಜಿ ಮನೆಗೆ ಹೋಗಬೇಕು. ಅಜ್ಜಿ ಮುತ್ತಜ್ಜಿ ತೀರ್ಕೊಂಡಿದ್ರಲ್ಲ, ಸೊ ಇವತ್ತು ಅವ್ರದ್ದು ತಿಂಗಳ ತಿಥಿ ಕಾರ್ಯ ಇದೆ ಆ್ಯಂಡ್ ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀನಿ. ಬಿಕಾಸ್ ಅಲ್ಲಿ ಅಜ್ಜಿ ಮನೆ ಹತ್ರ ಇವತ್ತು ಊರವ್ರಿಗೆ ಎಲ್ರಿಗೂ ಅಡುಗೆ ಮಾಡಿಸಿದ್ದಾರೆ. ಸೊ ಬನ್ನಿ ಅಂತ ಹೇಳ್ಬಿಟ್ಟು ಕರೆದಿದ್ರು ಅಜ್ಜಿ ಆ್ಯಂಡ್ ಸಂಜೆಗೆ ಅಡುಗೆ ಮಾಡಿಸ್ತಾ ಇರೋದು ಆ್ಯಂಡ್ ನಾನು ಇವಾಗ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀನಿ. ಅವನು ಅಲ್ಲಿ ಒಂದು ನೆಲ್ಲಿ ನೋಡಿಬಿಟ್ಟು ಓಡೋಗ್ತಾ ಇದ್ದಾನೆ. ಅಂದರೆ ಟ್ಯಾಪ್ ಇರುತ್ತಲ್ಲ, ಸೊ ನೀರು ಬಿಡೋಕ್ಕೆ ಅಂತ ಹೇಳಿಬಿಟ್ಟು. ಸೊ ಬಿಸಿಲಿತ್ತಲ್ಲ, ಹ್ಯಾಟ್ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 4 o'clock ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲಿಂದ ಬಂದ್ವಿ. ನಾನು ಸೊಪ್ಪು ಬೆಳೆದಿದ್ನಲ್ಲ, ಅಲ್ಲಿಗೆ ಬಂದಿದ್ದೀನಿ ಸೊಪ್ಪು ಕುಯ್ಯೋಣ ಅಂತ ಹೇಳಿ. ಬಿಕಾಸ್ ಚೆನ್ನಾಗಿ ಬಂದಿತ್ತು, ಮುಷಪ್ ಮಾಡೋಣ ಅಂತ ಹೇಳಿಬಿಟ್ಟು ಕಿತ್ಕೊಳ್ತಾ ಇದ್ದೀನಿ. ನನಗೆ ಈ ರೀತಿ ಏನಾದರೂ ಬೆಳೆಯೋದು ಆ್ಯಂಡ್ ಅದನ್ನ ಯೂಸ್ ಮಾಡ್ಕೊಂಡು ಅಡುಗೆ ಮಾಡೋದೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಆಮೇಲೆ ಅಲ್ಲಿಂದ ಬಂದಮೇಲೆ ತೋಟದ ಹತ್ರ ಹೋಗಿದ್ದೆ ಆ್ಯಂಡ್ ಪಪ್ಪಾಯ ಸಿಕ್ಕಿತ್ತು. ಹಕ್ಕಿ ಸ್ವಲ್ಪ ಕುಗ್ಬಿಟ್ಟಿತ್ತು. ಸೊ ಇಲ್ಲೇ ಕಟ್ ಮಾಡೋಣ ಅಂತ ಹೇಳಿ ಕಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸೀಬೆಹಣ್ಣು ಕಿತ್ಕೊಂಡೆ. ನಾನು ಹೇಗೆ ಮಾಡ್ತೀನಿ ಅಂದರೆ, ಜಾಸ್ತಿ ಏನಾದರೂ ಇದ್ದರೆ ಫ್ರೂಟ್ಸ್, ಈ ಪಪ್ಪಾಯ ಹಕ್ಕಿಗಳು ತಿನ್ನುತ್ತಲ್ಲ, ಅಲ್ಲೇ ಬಿಟ್ಬಿಡ್ತೀನಿ ನಾನು, ಕಿತ್ಕೊಳ್ಳೋದಿಲ್ಲ ಆ ಥರ. ತುಂಬ ಪಪ್ಪಾಯ ಮರ ಇದ್ದಾವಲ್ಲ, ಅವು ತಿನ್ನಲಿ ಅಂತ ಹೇಳಿ ಬಿಟ್ಬಿಡ್ತೀನಿ. ಆ್ಯಂಡ್ ಬಾವಿ ಹತ್ರ ಕರ್ಬೇವಿನ ಸೊಪ್ಪು ಕಿತ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೆ ಆ್ಯಂಡ್ ಇದು ಬಾವಿ ಹತ್ರ ಲೈಕ್ ಮಿಷಿನ್ ಮನೆ ಅಂತ ಹೇಳ್ತಾರಲ್ಲ ಅದಿದೆ. ಅಲ್ಲಿ ಹಣ್ಣು ಇಟ್ಬಿಟ್ಟು ಇಲ್ಲಿ ಕಿತ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದಿದ್ದೆ. ತೋಟದಿಂದ ಬಂದಮೇಲೆ ಮನೆ ಹತ್ರ ಒಂದು ಪಪ್ಪಾಯ ಗಿಡ ಇತ್ತಲ್ಲ, ಅದನ್ನು ಕಿತ್ಕೊಳ್ಳೋಣ ಅಂತ ಹೇಳಿ ಕಿತ್ಕೊಂಡ್ವಿ ಆ್ಯಂಡ್ ಮಕ್ಕಳಿದ್ರಲ್ಲ ಇಲ್ಲಿ, ಸೊ ಅವರು ಎಲ್ಲರೂ ತಿಂತೀವಿ ಅಂದರು. ಸೊ ಕಟ್ ಮಾಡ್ತಾ ಇದ್ದೀನಿ. ಕಾಯಿದೆ ಬೇಡ ಅಂತ ಹೇಳಿದ್ರು, ಕಟ್ ಮಾಡಿಸಿದ್ರು. ಬಟ್ ತುಂಬ ಹಾರ್ಡ್ ಇತ್ತದು, ಅಂದರೂ ಟ್ರೈ ಮಾಡಿದ್ರು ತಿನ್ನೋಕ್ಕೆ. ಆ್ಯಂಡ್ ಆ ಥರದ್ದು ತಿಂದರೆ ಚೆನ್ನಾಗಿರುತ್ತೆ ಪಪ್ಪಾಯ. ಆ್ಯಂಡ್ ತೋಟಕ್ಕೆ ಹೋಗಿದ್ವಲ್ಲ, ನುಗ್ಗೆಕಾಯಿ ಕಿತ್ಕೊಂಡು ಬಂದಿದ್ದೆ. ಏನಕ್ಕೆ ಅಂದರೆ, ಹೊರಗಡೆಯಿಂದ ತರಕಾರಿ ತರದಲ್ಲೇ ಮನೆಯಲ್ಲೇ ಏನಾದರೂ ತರಕಾರಿ ಏನು ಸಿಗುತ್ತೆ ತೋಟದಲ್ಲಿ ಅದನ್ನೆಲ್ಲ ಬಳಸಿ ಅಡುಗೆ ಮಾಡೋಣ ಅಂತ ಇವತ್ತು ಹಲಸಿನಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಆ್ಯಂಡ್ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ತೊಳೆದಿಟ್ಟಿದ್ದೀನಿ. ಇದೆಲ್ಲ ಮನೆಯಲ್ಲೇ ಸಿಗುತ್ತಲ್ಲ, ಸೊ ಇವೆಲ್ಲ ಯೂಸ್ ಮಾಡ್ಕೊಂಡು ಕುಕ್ ಮಾಡ್ಬೋದು ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ಗೊತ್ತಿರುತ್ತೆ. ಕುಕ್ಕಿಂಗ್ ವಿತ್ ಹೋಮ್ ಗ್ರೋನ್ ವೆಜ್ಜಿಸ್ ಅಂತ ಹೇಳಿ ಸೀರೀಸ್ ಮಾಡಿದ್ದೀನಿ ಅದರಲ್ಲಿ. ಆ್ಯಂಡ್ ನೀರು ಬಿಡೋಣ ಅಂತ ಹೇಳಿ ಬಂದಿದ್ದೆ ಸೊಪ್ಪಿಗೆ. ಆ್ಯಂಡ್ ಪಾಪು ಪೈಪ್ ಇಟ್ಕೊಂಡು ನಾನು ಬಿಡ್ತೀನಿ ಅಂತ ಹೇಳಿಬಿಟ್ಟು ಹಾಕ್ತಾ ಇದ್ದಾನೆ. ಅವ್ನು ಅಷ್ಟು ನೀಟಾಗಿ, ಅಂದರೆ ಒಂದೇ ಕಡೆಗೆ ಹಿಡ್ಕೊಂಡು ನಿಂತಿರ್ತಾನೆ. ಆ ಸೊಪ್ಪಿಗೆ ಯಾವ ಥರ ಹಾಕ್ಬೇಕಂದ್ರೆ ಸ್ಪ್ರಿಂಕಲ್ ಮಾಡಬೇಕು, ಒಂಥರ ಮಳೆ ನೀರು ಥರ ಬೀಳಬೇಕು ಅದಕ್ಕೆ. ಒಂದೇ ಕಡೆ ಬಿದ್ದರೆ ಏನಾಗುತ್ತೆ ಅಂದರೆ ಸೊಪ್ಪು ಚೆನ್ನಾಗಿ ಬರೋದಿಲ್ಲ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಅವ್ನ ಕೈ ಕೊಟ್ಟು ಅವ್ನ ಸಮಾಧಾನ ಆದಮೇಲೆ ಪೈಪ್ನ ಅವ್ನ ಕಡೆಯಿಂದ ತಗೊಂಡೆ. ಸೊ ನಾನು ಈ ಸಲ ಸೊಪ್ಪೆಲ್ಲ ಮುಗ್ದಿದ್ಮೇಲೆ ತರಕಾರಿಗಳು ಹಾಕಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಕ್ಲೀನ್ ಮಾಡಿಸ್ಲಿಕ್ಕೆ ಕೂಡ ಹೇಳಿದ್ದೀನಿ ದೊಡ್ಡ ಜಾಗಕ್ಕೆ. ಆ್ಯಂಡ್ ಗ್ರೀನ್ ಮೆಸ್ ಬರುತ್ತಲ್ಲ, ಅದನ್ನ ಹಾಕೋಣ ಅಂತ ಹೇಳಿ. ಆ್ಯಂಡ್ ಅಲ್ಲಿಂದ ಬಂದಮೇಲೆ ಬಿಸಿಲಿತ್ತಲ್ಲ, ಬೆಲ್ಲದ ಹಣ್ಣು ಜ್ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ. ಬೆಲ್ಲದ ಹಣ್ಣು, ಬೆಲ್ಲ, ಏಲಕ್ಕಿ ಎಲ್ಲ ಹಾಕಿ ಗ್ರೈಂಡ್ ಮಾಡಿದ್ದೀನಿ. ನಾರ್ಮಲಾಗಿ ಮಿಕ್ಸ್ ಮಾಡ್ತಿದ್ದೆ, ಇವತ್ತು ಗ್ರೈಂಡ್ ಮಾಡಿದ್ದೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.